ಹಾಯ್ ಎಲ್ರಿಗೂ ನಮಸ್ತೆ. ಇಷ್ಟು ಲೇಟ್ ನೈಟಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ ಬಿಕಾಸ್ ನಿಮ್ಗೆ ಗೊತ್ತು ಇಷ್ಟು ದಿನ ಸ್ವರ್ಣ ಅಂದರೆ ಯಾರಿಗೂ ಗೊತ್ತಿಲ್ಲ. ಬಟ್ ಒಂದೇ ದಿನದಲ್ಲಿ ಸ್ವರ್ಣ ಅಂದರೆ ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಾಗಿದೆ. ಆಲ್ಮೋಸ್ಟ್ 11:36 ಆಯಿತು. ನಾನು ಜಿಮ್ಮಿಂದ ಬಂದವಳು ಇನ್ನೂ ಸ್ನಾನ ಮಾಡಲಿಲ್ಲ, ಊಟ ಮಾಡಲಿಲ್ಲ, ಹಾಗೇನೆ ಕುತ್ಕೊಂಡ್ಬಿಟ್ಟಿದ್ದೇನೆ ಎಲ್ಲರ ಹತ್ರ ಕಾಲ್ಸಲ್ಲಿ ಮಾತಾಡ್ತಾ. ಕಾರಣ ಒಂದೇ, ಇವಾಗ ನಿಮ್ಗೆ ಗೊತ್ತು ನ್ಯೂಸ್ ಚಾನಲೆಲ್ಲ ಓಡ್ತಾ ಉಂಟು. ಕೊತ್ತಲ್ವಾಡಿ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಇವ್ರಿಗೆ ಪೇಮೆಂಟ್ ಬರಲಿಲ್ಲ ಹೇಳಿ. ಮೇಯ್ನಾಗಿ ಹೇಳಬೇಕು ಅಂದರೆ ನಾನು ಯಾವ ನ್ಯೂಸ್ ಚಾನಲ್ ಅವ್ರಿಗೂ ಕಂಪ್ಲೇಂಟ್ ನಾನು ಮಾಡಿದ್ದೇ ಇಲ್ಲ. ನಾನು ಯಾರ ಹತ್ರನೂ ಹೋಗಿ ಕಂಪ್ಲೇಂಟೇ ಮಾಡಲಿಲ್ಲ. ಸ್ಟೇಷನಲ್ಲಾಗಲಿ ಇನ್ನೊಂದೆಲ್ಲೋ ಹೋಗಿ ನಾನು ಕಂಪ್ಲೇಂಟ್ ಮಾಡಲಿಲ್ಲ. ನಂಗೆ ಗೊತ್ತಿಲ್ಲ ಅದು ವಾಯ್ಸ್ ರೆಕಾರ್ಡ್ ಹೇಗೆ ಲೀಕ್ ಆಗಿದೆ ಅಂತ. ಬಟ್ ನಾನು ಲೀಕ್ ಯಾರು ಮಾಡಿದಾರೋ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಅಂತಕಂದ್ರೆ ನಾವು ಯಾವತ್ತೋ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಇತ್ತು. ನಂಗೆ ಬ್ಯಾಕ್ ಬೋನ್ ಅಂತೇಳಿ ಯಾರ್ದು ಸಪೋರ್ಟ್ ಇಲ್ಲದೆ ಇರೋದ ಕಾರಣ ನಾನು ಇದ್ದೆ ಹೀಗೇನೆ. ಇವರಿಂದ ಹೆಲ್ಪ್ ಆಗಿದೆ. ಯಾರು ನನಗೆ ವಾಯ್ಸ್ ರೆಕಾರ್ಡು ಲೀಕ್ ಮಾಡಿದ್ದಾರೆ ಅವರಿಂದ ತುಂಬ ಹೆಲ್ಪ್ ಆಗಿದೆ. ಇನ್ನೊಂದೆಂತ ಅಂದರೆ ಇನ್ನೊಂದು ಹೇಳ್ತೇನೆ, ಅದು ವಾಯ್ಸ್ ರೆಕಾರ್ಡ್ ಇವಾಗದ್ದು ಅಲ್ಲ. ನನಗೆ ಯಾವಾಗ ₹1 ಪೇಮೆಂಟ್ ಸಿಗದೆ ಇರೋ ಟೈಮ್ ಇತ್ತಲ್ವ, ಆ ಟೈಮಲ್ಲಿ ನಮ್ಮಮ್ಮ ಸಿಟ್ಟಲ್ಲಿ ಮಾತಾಡಿರುವಂಥದ್ದು. ಅದಾದಮೇಲೆ ನಮ್ಮಮ್ಮ ಗಲಾಟೆ ಮಾಡಿದ್ದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದಕ್ಕೆ, ಸೂಸೈಡ್ ಎಂತಕ್ಕೆ ಮಾಡ್ಕೊಳ್ತೇನೆ ಅಂತ ಹೇಳಿದೆ ಅಂದರೆ, ಇವಾಗ ನೀವೇ ಅಂದ್ಕೊಳ್ಳಿ, ನಿಮ್ಮ ಮನೇಲೂ ಒಂದು ಹೆಣ್ಮಗಳಿದ್ದಾಳೆ. 2-3 ತಿಂಗಳು ಶೂಟಿಂಗ್ಗೆ ಅಂತೇಳಿ ಕೆಲ್ಸಕ್ಕೆ ಹೋಗ್ತಾಳೆ, ಹೊರಗಡೆ ಹೋಗ್ತಾಳೆ, ಅಲ್ಲೇ ಇರ್ತಾಳೆ. ಬಟ್ ಮನೆಗೆ ಬರುವಾಗ ₹1 ಕೈಯಲ್ಲಿ ದುಡ್ಡು ತರೋದಿಲ್ಲ, ಆಯಿತಾ? ಆವಾಗ ಮನೆಯವ್ರು ಎಂತ ಮಾಡ್ತಾರೆ, ಇವಳು ಬೇರೆ ಅಂತ ಇವಾಗ ಗೊತ್ತು, ರಿಲೇಟಿವ್ಸ್ ಆಗಿರ್ಬೋದು, ಮನೆ ಹತ್ರದವ್ರು ಹೇಗೆ ಮಾತಾಡ್ತಾರೆ ಅಂತ. ಒಂದು ಹೆಣ್ಮಗು ಇದ್ದರೆ, ಅದು ನಾನು ಬೇರೆ ಸಿಂಗಲ್ ಪೇರೆಂಟ್ ಚೈಲ್ಡು. ಸೊ ಯಾವ ಥರ ಪೋಟ್ರೆ ಆಗ್ಬೋದು ಅಂತ ನಿಮಗೆ ಗೊತ್ತಿರ್ತದೆ. ನಾನು ಅದನ್ನು ಬಾಯಿ ಬಿಟ್ಟು ಹೇಳಬೇಕಂತ ಇಲ್ಲ. ಆ ಥರ ಇದ್ದಾಗ ನಾವು ಅಲ್ಲಿ ವರ್ಕ್ ಹೋದಾಗ ನಮ್ಮಮ್ಮ ಸಿಟ್ಟು ಮಾಡ್ಕೊಂಡಿದ್ದು ನಿಜ. ಹೇಳಿದ್ದಾರೆ, ನೀನು ಅಷ್ಟಿದ್ರೆ ನೀನು ಅಲ್ಲೇ ಹೋಗು, ಬೆಂಗಳೂರಿಗೆ ಹೋಗು, ನೀನು ಬರಬೇಡ, ಮನೆಗೆ ಬರಬೇಡ, ಈ ಥರ ಹೇಳಿದ್ದುಂಟು. ನಾನು ಅಷ್ಟು ಟೆನ್ಷನಲ್ಲಿ ಫುಲ್ ಹತ್ತು. ಯಾಕಂದರೆ ಕೋಆರ್ಡಿನೇಟರು ಸಪೋರ್ಟ್ ಮಾಡ್ತಾ ಇಲ್ಲ, ಈ ಕಡೆ ಇವ್ರು ಡೈರೆಕ್ಟರ್ನವರು ಇದು ಮಾಡ್ತಾ ಇಲ್ಲ, ಬ್ಲಾಕ್ ಮಾಡಿಟ್ಟಿದ್ದಾರೆ ನಮ್ಮನ್ನು. ನನಗೆ ಬೇರೆ ಯಾರು ಇದರಿಂದಲೂ ಸಪೋರ್ಟ್ ಇಲ್ಲದೆ ಇರೋ ಆವಾಗ ನಾನು ಈ ಥರ ಡೈರೆಕ್ಟ್ರಿಗೆ ಮೆಸೇಜ್ ಮಾಡಿದ್ದೇನೆ. ನಾನು ಡೈರೆಕ್ಟ್ರಿಗೆ ಮಾಡಿದ್ದೇನೆ, ಡೈರೆಕ್ಟ್ರ್ ವೈಫಿಗೆ ಮಾಡಿದ್ದೇನೆ, ಮ್ಯಾನೇಜರ್ಗೂ ಮಾಡಿದ್ದೇನೆ. ಅವರು ಅಷ್ಟು ಧೈರ್ಯ ಇದ್ದರೆ ಅದನ್ನೆಲ್ಲ ತೆಗಿಲಿ. ಅವ್ರು ಬಂದು, ನಾನು ಹೇಳ್ತಾ ಇರೋದು, ಅವ್ರು ಇವಾಗ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ ಗೊತ್ತಾ, ಬ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟು ಧೈರ್ಯ ಇದ್ದರೆ ನನ್ನ ಇದ್ರದ್ದೆಲ್ಲ ತೆಗಿಲಿ. ಯಾಕಂದರೆ ಐ ಆಮ್ ಸೋ ಸಾರಿ, ನಂಗೆ ಅದನ್ನು ಪ್ರೂಫ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಂದು ಹಳೆ ಮೊಬೈಲ್ ಇತ್ತು, ಇದೇ ಮೊಬೈಲ್ ಯೂಸ್ ಮಾಡ್ತಿದ್ದದ್ದು ನಾನು. ಈ ಮೊಬೈಲಲ್ಲಿ ನನ್ನ ವಾಟ್ಸಪ್, ಇನ್ಸ್ಟಾಗ್ರಾಮ್ ಇದು ಪ್ರತಿಯೊಂದು ಇತ್ತು, ಚಾಟ್ ಮಾಡಿರೋದು. ಯಾಕಂತಂದರೆ ಒಂದಲ್ಲ ಒಂದು ಇವನ್ನ ಯೂಸ್ ಆಗ್ತದೆ ಅಂತೇಳಿ ನಾನೆಲ್ಲ ಇಟ್ಕೊಂಡಿದ್ದೆ. ನನ್ನ ಮೊಬೈಲ್ ಇದ್ದು ಡಿಸ್ಪ್ಲೇ ಹೋಯ್ತಾ ಇತ್ತು ಇದ್ರದ್ದು. ಇವಾಗ ಸೈಡಲ್ಲಿ ಒಂದು ಲೈನ್ ಕಾಣಿಸ್ಬೋದೇನೋ, ಫುಲ್ ಡಿಸ್ಪ್ಲೇ ಹೋಗಿರೋದ್ರಿಂದ ಅದು ಫುಲ್ ಹೋಗಿದೆ, ಅದು ಎಂತ ಸಹ ಇಲ್ಲ, ಫುಲ್ ಹೋಗಿತ್ತು. ಅದಾದಮೇಲೆ ನಾನು ಹೊಸ ಮೊಬೈಲ್ ತೊಗೊಂಡೆ. ಇದು ನನ್ನ ಅಮ್ಮಂಗೆ ಈಗ ರಿಪೇರಿ ಸರಿ ಮಾಡಿಸಿ ನನ್ನ ಅಮ್ಮಂಗೆ ಕೊಟ್ಟಿದ್ದೇನೆ ಇದು ಫೋನು. ಬಟ್ ಅದು ಚಾಟಿಂಗ್ ಏನಿತ್ತು ಅದೆಲ್ಲ ಹೋಗಿದೆ. ಅಗೇನ್ ನಾನು ಮೊಬೈಲಲ್ಲಿ ನಾನು ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪ್ ಅದನ್ನು ಬ್ಯಾಕಪ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಬಟ್ ಕೆಲವು ಕಾಲ್ ರೆಕಾರ್ಡ್ಸ್ ಇತ್ತು, ಬಿಕಾಸ್ ನಾನು ಬೇರೆಯವರಿಗೆ ಶೇರ್ ಮಾಡಿರೋದ್ರಿಂದ ಕೆಲವು ಕಾಲ್ ರೆಕಾರ್ಡ್ಸ್ ಇತ್ತು ನನ್ನ ಹತ್ರ. ಎಂತ ಆಯಿತು ಅಂದರೆ, ಇವಾಗ ನನ್ನ ಮೇಲೆ ಬ್ಲೇಮ್ ಮಾಡ್ತಾ ಇರೋದು ನಾನು ದುಡ್ಡಿನ ಆಸೆಗೆ ವಾಪಸ್ ಬಂದಿದ್ದೇನೆ ಅಂತ. ಸರ್, ಒಂದು ಹೇಳ್ತೇನೆ, ನಾನು ಅವ್ರು ಹೇಳ್ತಾ ಇರೋದು ಎಂತ ಅಂದರೆ, ಯಶಿದಮ್ಮ ಪ್ರೊಡ್ಯೂಸರ್ ಅಂತ ಗೊತ್ತಿರಲಿಲ್ಲ ಇವರಿಗೆ, ಓಕೆನಾ? ಮೇಯ್ನ್ ಇನ್ನೊಂದು ಟಾಪಿಕ್ ಎಂತ ಅಂದರೆ, ಅವ್ರು ಹೇಳ್ತಾ ಇರೋದು ಪೇಮೆಂಟ್ ಫುಲ್ ತಕ್ಕೊಂಡು ಥ್ಯಾಂಕ್ ಯು ಅಂತ ಕಳಿಸಿದ್ದಾರೆ. ಎಸ್ ಸರ್, ನಾನು ಥ್ಯಾಂಕ್ ಯು ಕಳಿಸಿದ್ದೇನೆ. ಯಾವಾಗಂದರೆ ಎಂತಕ್ಕಂದರೆ, ನೀವೇ ಯೋಚನೆ ಮಾಡಿ, ನೀವೇ ನನ್ನ ಪ್ಲೇಸಲ್ಲಿ ಇವಾಗ ವಿಡಿಯೋ ಯಾರು ನೋಡ್ತಾ ಇದ್ದೀರಿ, ನೆಕ್ಸ್ಟ್ ಯಾರು ನೋಡ್ತೀರಿ, ನೀವೇ ಕುತ್ಕೊಂಡು ಒಂದ್ಸಲ ನನ್ನ ಪ್ಲೇಸಲ್ಲಿ ಕುತ್ಕೊಂಡು ಯೋಚನೆ ಮಾಡಿ. ಅಷ್ಟು ಸಿಟ್ಟಲ್ಲಿ, ಪ್ರೆಷರಲ್ಲಿ ಸಾಯುವಂಥ ಪರಿಸ್ಥಿತಿ, ಅಳ್ತಾ ಇದ್ದೇನೆ, ನನಗೆ ಪೇಮೆಂಟ್ ಕೊಡ್ತಾ ಇಲ್ಲ ಇವರು, ಎಷ್ಟು ಒದ್ದಾಡಿದ್ರು. ಆ ಟೈಮಲ್ಲಿ ಇಲ್ಲಮ್ಮ, ನಿಂಗೆ ನಾನು ಇಷ್ಟೇ ಕೊಡೋದು, ನಿಂದು ಫುಲ್ ಇದು ಮಾಡ್ಲಿಕ್ಕೆ ಆಗೋದಿಲ್ಲಮ್ಮ, ನೀನು ಎಂತ ಬೇಕಿದ್ರೂ ಮಾಡ್ಕೊ, ನಿಂಗೆ ಇಷ್ಟೇ ಕೊಡೋದು ಅಂತ ಹೇಳಿ ನನಗೆ ಟೋಟಲ್ 35,000 ಕ್ಲಿಯರ್ ಮಾಡಿದ್ದಾರೆ. ನನಗೆ 48 ಬರಬೇಕಿದ್ದದ್ದು 35,000 ಕ್ಲಿಯರ್ ಮಾಡಿರ್ತಾರೆ. ಆವಾಗ ನಾನೆಂತ ಅನ್ಕೊಳ್ತೇನೆ ಹೇಳಿ, ಅಷ್ಟು ಬೇಜಾರಲ್ಲಿರುವಾಗ ಒಂದು ₹10 ಬಂದರೂ ಸಾಕು ಅಂತ ಮನಸ್ಸಲ್ಲಿ ಇದ್ದೇ ಇರ್ತದೆ, ಹೌದಾ? ಅಷ್ಟು ಆಗುವಾಗ ಮನೆಯವ್ರಿಗೆ ಕೊಡಬೇಕು, ಮನೆಯವರಿಗೆ ಪ್ರೂಫ್ ಕೊಡಬೇಕು, ನಾನು ವರ್ಕಿಗೆ ಹೋಗಿದ್ದೇನೆ, ಆವಾಗ ಒಂದು ₹10 ಬಂದರೂ ಸಾಕು ಅಂತ ಮನಸ್ಸಲ್ಲಿ ಇದ್ದೇ ಇರ್ತದೆ. ಆ ಟೈಮಲ್ಲಿ ನನಗೆ ಅಷ್ಟು ಬಂದಾಗ ನಾನು ಸಿಟ್ಟಲ್ಲಿ, ಖುಷಿಯಿಂದ ಅಲ್ಲ, ಸಿಟ್ಟಲ್ಲಿ, ಅಟ್ಲೀಸ್ಟ್ ಇಷ್ಟು ಕೊಟ್ರಲ್ಲ, ಇಷ್ಟು ಮೋಸ ಮಾಡಿ ಇಷ್ಟು ಕೊಟ್ರಲ್ಲ ಅಂತೇಳಿ ಥ್ಯಾಂಕ್ ಯು ಅಂತ ಕಳಿಸಿದ್ದೇನೆ. ನೀವೇ ಹೇಳಿ, ಒಬ್ರು ಏನಾದ್ರೊಂದು ಮಾಡ್ತಾರೆ ಅಥವಾ ನೀವು ಇದು ಮಾಡಿದಕ್ಕೆ ಏನೋ ಹೆಲ್ಪ್ ಮಾಡ್ತಾರೆ ಅಥವಾ ದುಡ್ಡೇನೋ ಕೊಡ್ತಾರೆ ಅಂದಾಗ ಥ್ಯಾಂಕ್ ಯು ಅಲ್ಲದೆ ಇನ್ನೇನು ಬೈಲಿಕ್ಕಾಗ್ತದ? ಅವರನ್ನ ಬೈಲಿಕ್ಕಾಗ್ತದ?
ಥ್ಯಾಂಕ್ ಯು ಹೇಳಲೇಬೇಕು. ಹೌದು, ಥ್ಯಾಂಕ್ ಯು ಹೇಳಿದೆ ಆ ಟೈಮಲ್ಲಿ. ಅದನ್ನೇ ಇವಾಗ ಹಿಡ್ಕೊಂಡು ಆಟಾಡಿಸಿದ್ದಾರೆ. ನಾನು ಇಡ್ತೇನೆ, ಅವ್ರ ಹತ್ರ ಎಂತ ಸಹ ಪ್ರೂಫ್ ಇಲ್ಲ ನಂಗೆ ಗೊತ್ತು, ಯಾಕಂದರೆ ಅನ್ಯಾಯ ಮಾಡಿದ್ದಾರೆ. ಅವ್ರ ಹತ್ರ ಪ್ರೂಫ್ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ಇಡ್ತೇನೆ ನೋಡಿ ಪ್ರೂಫು, ನೀವೇ ಹೇಳಿ. ಸೆಕೆಂಡ್ ಸ್ಕೆಡ್ಯೂಲ್ಗೆ ಅವ್ರು ಮಾತಾಡಿದ ನನ್ನ ಹತ್ರ ಅವ್ರ ಕಾಲ್ ರೆಕಾರ್ಡ್ ಉಂಟು. ನಾನು ಇದರಲ್ಲಿ ಪ್ಲೇ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಯಾಕಂದರೆ ತುಂಬ ಲಾಂಗ್ ವಿಡಿಯೋ ಆಗೋದ್ರಿಂದ. ಪ್ಲೇ ಮಾಡ್ಲಿಕ್ಕೆ ಆದರೆ ನಾನು ಖಂಡಿತ ಮಾಡ್ತೇನೆ ನೆಕ್ಸ್ಟ್. ಇನ್ನೊಂದು ನ್ಯೂಸ್ ಚಾನಲ್ ಎದುರುಗಡೆ ಹೋಗಿ ಕೂತಾಗ ನಾನು ಪ್ರತಿಯೊಂದು ಇಡ್ತೇನೆ. ಅಂತಂದರೆ ಈಗ ನೋಡಿ, ನಾನು ಪರ್ ಡೇಗೆ 2.5 ಮಾತಾಡಿದ್ದು, ಯಾವುದು ಸೆಕೆಂಡ್ ಸ್ಕೆಡ್ಯೂಲ್ಗೆ 2.5, 12 ಡೇಸ್ ವರ್ಕ್ ಮಾಡಿದ್ದೇನೆ. ಎಷ್ಟಾಗ್ತದೆ? 18K ಆಗ್ತದೆ, ಓಕೆನಾ? ಪ್ಲಸ್ ಫಸ್ಟ್ ಸ್ಕೆಡ್ಯೂಲ್ದು 30,000 ಅಂದರೆ ಎಷ್ಟಪ್ಪ? 48,000. ನಂಗೆ ಕೊಟ್ಟದೆಷ್ಟು? 35,000. ನಾನು ಹೇಳಿದೆ ಪೆಂಡಿಂಗ್ ಇರೋದು 13,000. ಇವತ್ತು ನ್ಯೂಸ್ ಚಾನಲ್ ಅವರು ನನಗೆ ಕಾಲ್ ಮಾಡಿ ಮಾತಾಡಿಸ್ತಾರೆ. ಆ ಮೇಡಮ್ ಹೆಸರು ನಂಗೆ ಗೊತ್ತಿಲ್ಲ. ಅವ್ರ ಹತ್ರನೂ ಮೇಡಮ್ ಇಷ್ಟೇ ಹೇಳಿರೋದು, ನೋಡಿ ನಂಗೆ ಅವರಿಂದ ಎಕ್ಸ್ಟ್ರಾ 1 ರೂಪಾಯಿ ಬೇಡ. ನಂಗೆ 35,000 ಕೊಟ್ಟಿದ್ದಾರಲ್ಲ, ಸಾಯ್ಲಿ, ಅದು ಅಲ್ಲಿಗೆ ಮುಗೀತದು. ಕರ್ಮ ಅನ್ನೋದು ದೇವರು ದೇವರು, ನಾನು ನಂಬೋ ಕೊರಗಜ್ಜಾಗಲಿ, ನಾನು ನಂಬೋ ಮಂತ್ರ ದೇವತೆ ಆಗಲಿ, ರಾಯರಾಗಲಿ, ಇವರೆಲ್ಲ ಇರೋದು ನಿಜ. ಆದರೆ ಆ ಕರ್ಮ ಅನ್ನೋದು ರಿಟರ್ನ್ ತಾಗೇ ತಾಗ್ತದೆ. ಇವತ್ತು ಕಣ್ಣೀರು ಹಾಕ್ಸಿದ್ದಾರೆ, ಎಷ್ಟೋ ದಿನದಿಂದ ಕಣ್ಣೀರು ಹಾಕ್ತಿದ್ದಾನೆ, ಅಷ್ಟು ಕಣ್ಣೀರು ಹಾಕಿದ್ದಾನೆ. ಅದು ಕರ್ಮ ಅನ್ನೋದು ಉಂಟಲ್ಲ. ಅವ್ರು ಇವಾಗ ದುಡ್ಡಿರ್ಬೋದು, ಮೆರಿಬಹುದು, ಅಥವಾ ನಿಮ್ಗೆ ಗೊತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೀಗಿದ್ದದ್ದು ಹೀಗೆ ಸಾಕ್ತದೆ, ಹೀಗಿದ್ದದ್ದು ಹೀಗೆ ಸಾಕ್ತದೆ. ದೋಸೆ ಕರಟಿ ಹೋಗಿದೆ ಅಂತಲೂ ಹೇಳ್ತಾರೆ, ದೋಸೆ ಬೆಂದಿದೆ ಅಂತಲೂ ಹೇಳ್ತಾರೆ. ಉಲ್ಟನೂ ಆಗ್ಬೋದು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಪಾಸಿಟಿವ್ ಆಗಿ ಬರ್ಬೋದು. ನಾನು ಅದನ್ನು ತಲೆಗೆ ತೆಕ್ಕೊಳ್ಳೋದಿಲ್ಲ. ಎಂತಕ್ಕಂದ್ರೆ ಈಗ ಮಂಡೆಗೆ ನಾನು ತೆಕ್ಕೊಂಡ್ರೆ ನನಗೆ ಆಲ್ರೆಡಿ ಮಂಡೆ ಬಿಸಿ ತುಂಬ ಉಂಟು, ಮತ್ತೆ ಪುನಃ ಅದನ್ನು ತೆಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೇಗೂ ಆಗ್ಬೋದು ಇದು. ಬಟ್ ಒಂದು ಹೇಳ್ತಾನೆ, ಕರ್ಮ ಅನ್ನೋದು ಯಾವತ್ತೂ ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಅವ್ರು ಅಷ್ಟು ತಪ್ಪು ಮಾಡ್ಕೊಂಡು ಮೀಡಿಯಾದ ಎದುರು ಬಂದು ಯಾವ ಮುಖ ಹಿಡ್ಕೊಂಡು ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಇನ್ನೊಂದೆಂತಪ್ಪ ಅಂದರೆ, ಇವಾಗ ನಮ್ಮದು ತಪ್ಪಿದೆ ಅಂತ ಬ್ಲೇಮ್ ಬಂದರೂ ಕೂಡ ಇನ್ ಕೇಸ್ ನಾವು ಕೊಟ್ಟಿರೋ ಪ್ರೂಫ್ ಯಾವುದು ಸಾಕಾಗೋದಿಲ್ಲಪ್ಪ, ಇವರೇ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಟ್ರೈಲರ್ ರಿಲೀಸಿಗೆ ಆಗಲಿ, ಟೀಸರ್ ರಿಲೀಸಿಗಾಗಲಿ, ಪ್ರಮೋಷನ್ಗಾಗಲಿ ಯಾವುದಕ್ಕೆ ಯಾವ ಬೇರೆ ಆರ್ಟಿಸ್ಟ್ ಅವರನ್ನು ಕರೆದದ್ದು ಇಲ್ಲ, ಟೆಕ್ನಿಷಿಯನನ್ನು ಕರೆದದ್ದು ಇಲ್ಲ. ಇನ್ನೊಂದು, ಇಷ್ಟೊಂದು ಮೂವಿ ರಿಲೀಸಿಂಗ್ ಟೈಮಲ್ಲಿ, ಪ್ರಮೋಷನ್ ಟೈಮಲ್ಲಿ ಪೋಸ್ಟರ್ ಹಾಕ್ತಾ ಇದ್ದಾರೆ. ಎಷ್ಟೊಂದು ಪೋಸ್ಟರ್ ಬಂದಿದೆ, ವೀಡಿಯೋಸ್ ಬಂದಿದೆ. ಒಂದರಲ್ಲಾದರೂ ಬೇರೆ ಆರ್ಟಿಸ್ಟ್ಗಳನ್ನು ಟ್ಯಾಗ್ ಮಾಡಿದ್ದು ನೋಡಿದ್ದೀರಾ? ಟ್ಯಾಗ್ ಕೂಡ ಮಾಡಲಿಲ್ಲ. ಎಲ್ಲಾದರೂ ನಮ್ಗಳ ಹೆಸರನ್ನು ನೋಡಿದ್ದೀರಾ? ಎಲ್ಲೂ ಹೆಸರು ಕೂಡ ಬರಲಿಲ್ಲ. ಆ್ಯಂಡ್ ಇನ್ನೊಂದು ಎಂತ ಅಂದರೆ, ಅಂತ ಹೇಳಲಿಕ್ಕೆ ಹೋದೆ, ಅಟ್ಲೀಸ್ಟ್ ಇಷ್ಟು ಮೂವಿಲಿ ಮಾಡಿದ್ದೀರಿ, ಏನೋ ಅಟ್ಲೀಸ್ಟ್ ಒಂದು ಸ್ಟೇಟಸ್ ಆದರೂ ಹಾಕ್ಕೊಳ್ಳಿ ಅಂತೇಳಿ ಒಂದು ಪೋಸ್ಟರ್ ಆದರೂ ಕಳಿಸಿದಾರಾ? ನೋ, ಎಂತ ಸಹ ಕಳಿಸಿಲ್ಲ. ನಂಗೆ ಗೊತ್ತು, ಆಲ್ಮೋಸ್ಟ್ ಈ ನ್ಯೂಸ್ ನೋಡಿದವರೆಲ್ಲ ಈಗ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ದಯವಿಟ್ಟು ಅಳಿಬೇಡಿ. ಯಾಕಂದರೆ ಮೀಡಿಯಾದಲ್ಲಿ ಇವಾಗ ಹೊರಗಡೆ ಅಲ್ಲಿ ಒಳಗಡೆ ಎಂತಾಗಿದೆ ಅಂತ ನೋಡುವಷ್ಟು ಪೇಷನ್ಸ್ ಇಲ್ಲ. ಈಗ ಮೋಸ್ಟ್ ಆಫ್ ದ ಜನರದ್ದು ನಾನು ಕಮೆಂಟ್ ನೋಡಿದೆ, ನಂಗೆ ಖುಷಿ ಆಯಿತು. ಎಂತಕ್ಕಂದರೆ ಹೆಚ್ಚಿನ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು. ಬಟ್ ಒಂದು ಹೇಳ್ತೇನೆ, ಯಶ್ ಅಮ್ಮನಿಂದ ಯಾವುದೇ ತೊಂದರೆ ಆಗಲಿಲ್ಲ. ಯಶ್ ಅಮ್ಮನನ್ನು ಹಿಡ್ಕೊಂಡು ಎಳಿಬೇಡಿ. ನಾನು ಅವ್ರ ನ್ಯೂಸ್ ಚಾನಲ್ ಅವ್ರಿಗೂ ಅದನ್ನೇ ಹೇಳಿದೆ, ನ್ಯೂಸ್ ಚಾನಲ್ ಅವರು ಅವ್ರ ಬಗ್ಗೆ ಏನಾದರೂ ಹೇಳಿ, ಅವ್ರ ಬಗ್ಗೆ ಎಂತಾದರೂ ಹೇಳಿ ಅಂದಾಗಲೂ ನಾನು ಹೇಳಿದೆ, ಯಶ್ ಅಮ್ಮನಿಂದ ಎಂಥ ಪ್ರಾಬ್ಲಮ್ ಆಗಲಿಲ್ಲ. ಅವರಿಂದ ಕೆಳಗಡೆ ಯಾರು ಇದ್ದಾರೆ ಅವರಿಂದ ಪ್ರಾಬ್ಲಮ್ ಆಗ್ತಾ ಇರೋದು, ಆಯಿತಾ? ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ನಾನು ನಿಮ್ಮ ಕ್ಲಾರಿಟಿ ಕೊಟ್ಟೆ. ನನಗೆ 35,000 ಬಂದಿದೆ ಅಂತ ಹೇಳಿದ್ರು, ನಾನು ಅದು ಕ್ಲಾರಿಟಿ ಕೊಟ್ಟೆ. 35,000 ಬಂತು. ಅದು ಯಾವಾಗ ಅಂದರೆ, ಇವಾಗ ಒಂದು ನಮ್ಮ ಅಮ್ಮ ಮಾತಾಡಿದ್ದು ಕಾಲ್ ರೆಕಾರ್ಡ್ ಏನು ಲೀಕ್ ಆಯಿತು ಗೊತ್ತಾ? ಆ ಟೈಮಲ್ಲಿ ನಂಗೆ 1 ರೂಪಾಯಿನೂ ಬಾರದೇ ಇರೋ ಟೈಮಲ್ಲಿ ಈ ಥರ ಎಲ್ಲ ಗಲಾಟೆ ಆದಾಗ ನಾನು ಗಲಾಟೆ ಮಾಡಿದ್ದೇನೆ, ಬ್ಲಾಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಮಾತುಕತೆ ಆಗಿದೆ, ಅದು ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಗಲಾಟೆ ಎಲ್ಲ ಆಗಿದೆ. ಆ ಟೈಮಲ್ಲಿ ನಮ್ಮಮ್ಮ ಮಾತಾಡಿದಾಗ, ಆ್ಯಂಡ್ ನಾನು ಫಿಲ್ಮ್ ಚೇಂಬರಿಗೆ ಹೋಗ್ತೇನೆ ಅನ್ನೋದಕ್ಕೆ ನಂಗೆ ಅಷ್ಟು ಕ್ಲಿಯರ್ ಮಾಡಿ ಕೊಟ್ಟದ್ದು. ಅದಾದಮೇಲೆ ನಾನು ಎಂತ ಮಾಡಿದ್ದೇನೆ, ಸತ್ತೇ ಹೋಗಲಿ ನನಗೆ ಇವರದ್ದು ಸುದ್ದಿಯೇ ಬೇಡ. ನನಗೆ ಇವರೆಲ್ಲ ಅಂದರೆ ನಿಮ್ಗೆ ಗೊತ್ತುಂಟು, ಇವಾಗ ಪ್ರಪಂಚನೇ ಹಾಗೆ, ಕೆಟ್ಟವ್ರಿಗೇನೇ ಕಾಲ. ಇವರೆಂತಾದರೂ ಮಾಡ್ಕೊಳ್ಳಿ ಅಂತೇಳಿ ನಾನು ಹಾಗೇನೆ ಬಿಟ್ಟದ್ದು, ಆಯಿತಾ? ನನಗೆ ಇವಾಗ ರೀಸೆಂಟಾಗಿ ಓಕೆ, ನಂಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ಹೆಂಗೆ ಲೀಕ್ ಆಯಿತು ಅಂತೇಳಿ. ಒಂದಿನ ಇದರಲ್ಲಿ ಬರ್ತಿದೆ ಇನ್ಸ್ಟಾಗ್ರಾಮಲ್ಲಿ, ನನಗೆ ಆಡಿಯೋ ಲೀಕ್ ಆಯಿತು ಅಂಥೇಳಿ. ಅದು ನೆಕ್ಸ್ಟ್ ಡೇ ಗೊತ್ತಾಗಿದ್ದು ನನಗೆ, ಆ ದಿನ ಗೊತ್ತಾಗಲಿಲ್ಲ. ನೈಟ್ ಅಪ್ಲೋಡ್ ಆಗಿದೆ, ನಿಮ್ಮ ಅಮ್ಮ ಮಾತಾಡಿದ್ದು ಅಂತೇಳಿ. ನಂಗೆ ನೋಡಿ ಖುಷಿ ಆಯಿತು. ನಾನು ಹೆದರ್ಕೊಳ್ಳೋಂಥದ್ದು ಎಂತ ಇಲ್ಲ, ಯಾಕಂದರೆ ನಾನು ಕಳ್ಳಿ ಎಲ್ಲ, ನಾನು ತಪ್ಪು ಮಾಡಲಿಲ್ಲ, ಇನ್ನೊಬ್ರದ್ದು ಕಿಡ್ನಿ ತಿನ್ಲಿಕ್ಕೆ ಹೋಗಲಿಲ್ಲ, ನಾನು ಎಂತ ಸಹ ಇಲ್ಲ. ಇದೇ ಮಾತಾಡಿದ್ದಲ್ವ, ಸೊ ಖುಷಿ ಆಯಿತು. ಬಟ್ ನಾನು ಅಕೌಂಟಿಗೆ ನೈಟ್ ಒಂದು ಮೆಸೇಜ್ ಹಾಕ್ತೇನೆ, ಆಯಿತಾ? ನೋಡಿ, ನೀವು ಯಾರೋ ಗೊತ್ತಿಲ್ಲ, ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಟ್ ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನನ್ನ ಆಡಿಯೋ ಲೀಕ್ ಮಾಡಬೇಡಿ.
ಇದರಿಂದ ನಂಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗ್ಬೋದು. ಇವಾಗ ಎಲ್ಲರೂ ಥಾಟಲ್ಲಿ ಎಂತ ಬರ್ತದೆ, ಸ್ವರ್ಣನೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಸ್ವರ್ಣನೇ ಮಾಡ್ಕೊಂಡಿದ್ದಾಳೆ ಅಂತೇಳಿ ಬರ್ತದೆ, ಹೌದಾ? ಇದರಿಂದ ನೆಕ್ಸ್ಟ್ ಎಂತಾದ್ರೂ ಪ್ರಾಬ್ಲಮ್ ಆದರೆ ನೀವು ಯಾರು ಅಂತ ನಂಗೆ ಗೊತ್ತಿಲ್ಲ, ನೀವು ಸಪೋರ್ಟಿಗೆ ಬರ್ತೀರಲ್ವ ನಂಗೆ ಗೊತ್ತಿಲ್ಲ. ಇದರಿಂದ ನೆಕ್ಸ್ಟ್ ಪ್ರಾಬ್ಲಮ್ ಆದರೆ ನನಗೆ ಹೊಡ್ತಾ ಬೀಳ್ಬೋದು, ನೆಕ್ಸ್ಟ್ ಪ್ರಾಜೆಕ್ಟ್ಸಿಗೆಲ್ಲ ನಂಗೆ ಹೊಡ್ತಾ ಬಿಡ್ಬೋದು. ಅಥವಾ ನಮ್ಮಮ್ಮನ ಬಗ್ಗೆ ಒಬ್ಬ ಬಂದು ಬ್ಯಾಡಾಗಿ ಕಮೆಂಟ್ ಹಾಕಿದ್ರು ನಾನು ಬಿಡೋದಿಲ್ಲ, ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳಿದಾಗ ಆ ವ್ಯಕ್ತಿ ನಂಗೆ ಯಾರಂತಾನೆ ಗೊತ್ತಿಲ್ಲ. ಬೆಳಿಗ್ಗೆ ಆಗೋಷ್ಟ್ರಲ್ಲಿ ವಿಡಿಯೋ ಡಿಲೀಟ್. ಇವಾಗ ನನಗೆ ವಿಷಯನೂ ಗೊತ್ತಿರಲಿಲ್ಲ. ನಾನು ಮಲಗಿದ್ದಾಗ ಕೋಆರ್ಡಿನೇಟರ್ ಕಾಲ್ ಬಂತು. ಕೋಆರ್ಡಿನೇಟರ್ ಕಾಲ್ ಪಿಕ್ ಮಾಡ್ತಾನೆ. ಅಲ್ಲಿ ಅವರೆಂತ ಹೇಳ್ತಾರೆ, ನಮ್ಮ ಅವರು ಸರ್ ಎಂತ ಹೇಳ್ತಾ ಇದ್ದಾರೆ ಅಂದರೆ, ಡೈರೆಕ್ಟ್ರು ಮೀಡಿಯಾದ ಮುಂದೆ ಬಂದು ಅವಳಿಗೆ ಪೇಮೆಂಟ್ ಕ್ಲಿಯರ್ ಆಗಿದೆ, ಅವ್ರ ಕೋಆರ್ಡಿನೇಟರ್ನ ಮಾತಾಡ್ಸಿದ್ದೇವೆ, ಅವ್ರು ಹೇಳ್ತಾ ಇದ್ದಾರೆ ಹುಡುಗಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಅಂತ. ಸರ್, ನನಗೆ ವರ್ಷ ಎಷ್ಟು ಗೊತ್ತುಂಟ? 26 ವರ್ಷ ಸರ್. 26 ವರ್ಷಕ್ಕೆ ಇನ್ನೂ ಮಾತಾಡಲಿಕ್ಕೆ ಬರೋದಿಲ್ಲ ಅಂದರೆ ಎಂತ ಅಂದ್ಕೊಂಡಿದ್ದೀರಿ? ಇನ್ನು ನನ್ನನ್ನು ಪ್ರಾಣಿ ಅಂದ್ಕೊಂಡಿದ್ದೀರಾ ಅಥವಾ ಹುಡುಗಿ ಅಂದ್ಕೊಂಡಿದ್ದೀರಾ? ಹೌದು, ನಾನು ಚೈಲ್ಡಿಶ್ ಕ್ಯಾರೆಕ್ಟರ್, ನಾನು ಒಪ್ಕೊಳ್ತೇನೆ. ನಾನು ಹೆವಿ ಮಂಗನ್ ಥರ ಇರ್ತೇನೆ, ಅದನ್ನು ಒಪ್ಕೊಳ್ತೇನೆ ನಾನು. ಬಟ್ ಎಲ್ಲಿ ಯಾವ ಥರ ಇರಬೇಕು ಅಂತ ನನಗೂ ಸಹ ಗೊತ್ತುಂಟು, ಹೌದಾ? ನನ್ನ ಹತ್ರ ಒಂದು ಆಡಿಯೋ ಉಂಟು. ಇವ್ರು ಮಾತಾಡ್ತಾರೆ, ಯಾರು? ರಘು ಸುವರ್ಣ, ನನ್ನ ಕೋಆರ್ಡಿನೇಟರ್. ಅವರಲ್ಲಿ ಹೈಡ್ ಮಾಡಿಟ್ಟಿದ್ದಾರೆ, ನಾನು ಬಾಯ್ಬಿಟ್ಟೆ ಹೇಳ್ತೇನೆ, ನಂಗೆ ಎಂಥ ಹೆದರಿಕೆ ಇಲ್ಲ. ಅಂತ ಹೇಳ್ತಾರೆ ಅಂದರೆ, ಹುಡುಗಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಆಡಿಯೋ ಕೇಳ್ಕೊಂಡ್ರೆ ಪ್ರತಿಯೊಬ್ಬರು ಹೇಳ್ತೀರಿ ನೀವು ಮಾತಾಡ್ಲಿಕ್ಕೆ ಬರೋದಿಲ್ಲ ಯಾರಿಗೆ ಅಂತ. ಒಂದು ಹುಡುಗಿ ಹತ್ರ ಹೆಂಗೆ ಮಾತಾಡಬೇಕು ಅಂತಲೂ ಗೊತ್ತಿಲ್ಲದೆ ಇರೋ ಥರ ಮಾತಾಡ್ತಾರೆ. ಪೇಮೆಂಟ್ ಕೇಳಿದ್ದಕ್ಕೆ ಒಂದು ನಿಮಿಷ ರೀ, ನಾನು ಎಂತ ಹೇಳ್ತೇನೆ, ಅವ್ರ ಹತ್ರ ಹೇಳ್ತೇನೆ, ಸರ್ ನಂಗೆ ವಿಷಯ ಗೊತ್ತಿಲ್ಲ, ಕಾಲ್ ಇಷ್ಟೊಂದು ಟೈಮ್ ಆದಮೇಲೆ ಅವ್ರ ಹತ್ರನೂ ತುಂಬ ಗಲಾಟೆ ಆಗಿದೆ ಸಿಕ್ಕಾಪಟ್ಟೆ. ಆ ವ್ಯಕ್ತಿ ಬರೀ ಕೋಆರ್ಡಿನೇಟರ್ ಚಾರ್ಜ್ಗೇನೆ ಇದು ಮಾಡ್ತಾ ಇದ್ದಾರೆ ಹೊರತು ನಮಗಾಗಿರೋ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ, ನಂಗಾಗಿರೋ ಪೇಮೆಂಟ್ ಪೆಂಡಿಂಗ್ ಬಗ್ಗೆನೂ ಮಾತಾಡಲಿಲ್ಲ ಅವರು. ಸೊ ನಾನು ಇದೆಲ್ಲ ಕೇಳಿದಾಗ ಅವ್ರೆಂತ ಅಂದರು, ಇವತ್ತೆಂತ ಕಾಲ್ ಮಾಡಿದ್ದೀರಿ ಅಂದಾಗ, ಎಂತ ಸರ್ ಎಂಥ ವಿಷಯ ಕಾಲ್ ಮಾಡಿದ್ದು ಅಂದಾಗ ಎಂಥದೋ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಆಮೇಲೆ ಅಗೇನ್ ನಾನೇ ಕಾಲ್ ಟ್ರೈ ಮಾಡಿದೆ. ಸರ್ ಎಂಥ ವಿಷಯ ಕಾಲ್ ಮಾಡಿದ್ರಲ್ಲ ಅಂದಾಗ, ಡೈರೆಕ್ಟ್ರಿಗೆ ಕಾಲ್ ಮಾಡಿದ್ಯಾಮ್ಮ ಅಂತ ಹೇಳ್ತಾರೆ. ಡೈರೆಕ್ಟ್ರಿಗೆ ನಾನು ಎಂತಕ್ಕೆ ಮಾಡಬೇಕು ಅಂದೆ. ಅದೇನೋ ವಾಯ್ಸ್ ಲೀಕ್ ಆಗಿದೆ, ನಿಂದು ಕಾಲ್ ರೆಕಾರ್ಡ್ ಎಲ್ಲ ಯಾರಿಗೆ ಕಳಿಸಿದೆ? ನನ್ನ ಕಾಲ್ ರೆಕಾರ್ಡ? ಯಾವ ಕಾಲ್ ರೆಕಾರ್ಡು ಅಂದೆ. ನ್ಯೂಸಲ್ಲೆಲ್ಲ ಬರ್ತೀನಿ. ನಂಗೆ ದೇವರಾಣೆಗೂ ಹೇಳ್ತೇನೆ, ನಂಗೆ ವಿಷಯನೇ ಗೊತ್ತಿಲ್ಲ. ನಾನು ಸ್ಕ್ರೀನ್ ಮುಂದೆ ಡ್ರಾಮಾ ಮಾಡ್ತಾ ಇಲ್ಲ. ಐ ಸ್ವೇರ್, ನನ್ನ ಆ್ಯಕ್ಟಿಂಗನ್ನ ದೇವ್ರ ಥರ ನೋಡುವವಳು, ತುಂಬ ಇಷ್ಟಪಟ್ಟು ಆ್ಯಕ್ಟಿಂಗ್ ಮಾಡುವವಳು. ನಾನು ಅದ್ರ ಮೇಲೆ ಆಣೆ ಮಾಡಿ ಹೇಳ್ತೇನೆ, ನಂಗೆ ವಿಷಯನೇ ಗೊತ್ತಿಲ್ಲ ನ್ಯೂಸಲ್ಲಿ ಬರ್ತಾ ಇರೋದು. ನಾನು ಆರಾಮಾಗಿ ಮಲಗಿದ್ದೇನೆ. ಅವ್ರು ಹೇಳ್ದಾಗ್ಲೇ ಗೊತ್ತಾಗಿತ್ತು ಈ ಥರ ಅಂತ. ತೋರಿಸ್ತಾನೆ. ಹಲೋ ಹಲೋ, ಎಂತ ಆಯ್ತು ಹೇಳಿ? ನೀವು ಅದು ಆಡಿಯೋ ರೆಕಾರ್ಡ್ ಯಾರಿಗೆ ಕಳಿಸಿದ್ರಾ? ಎಂತ ಆಡಿಯೋ ರೆಕಾರ್ಡ್? ಅದೇ ಪೇಮೆಂಟ್ ಬಂದಿಲ್ಲ ಅದು ಇದು ಅಂದ್ಬಿಟ್ಟು ಅದ್ಯಾರೋ ಸುವರ್ಣದವ್ರು ಯಾರೋ ಮಾಡಿದ್ರಂತಲ್ಲ? ಗೊತ್ತಿಲ್ಲ ನಂಗೆ, ಬಟ್ ಆ ಟೈಮ್ ಅಲ್ಲಿ ಅವ್ರ ಪೇಮೆಂಟ್ ಕೊಟ್ಟಿರ್ಲಲ್ಲ. ಆ ಟೈಮ್ ಹಂಗೆ ತುಂಬಾ ಜನ ಕಳ್ಸಿದೆ, ಬಿಕಾಸ್ ನಾನು ಕಂಪ್ಲೇಂಟ್ ಮಾಡೋಕಂತಾನೆ ಹೇಳಿ ಕಳ್ಸಿದ್ದೆ. ರೀಸೆಂಟ್ ಆಗಿ ನಂಗೆ ಎಲ್ಲರಿಗೂ ಕಳಿಸ್ಬಿಡುದಾ? ಅದ್ರಿಂದ ಏನಾಗತ್ತಂತ ಗೊತ್ತಾಗಲ್ಲ. ಅಲ್ಲ ಅದೇ ಒಂದ್ ನಿಮಿಷ ಅದೆಂತ ಬೇಕಾದ್ರೂ ಆಯ್ಲಿ, ಬಿಕಾಸ್ ಆ ಆಡಿಯೋ ತಂಗೆ ಸುಳ್ಳಿಲ್ಲ, ಓಕೆನಾ? ಅವ್ರ ಪೇಮೆಂಟ್ ಕ್ಲಿಯರ್ ಮಾಡಲ್ಲ ಸ್ಟಿಲ್ ಇವತ್ತಿನ ಮಳೆ ಬಂದಿದ್ದು ಹಾಲ್ಟ್ ಆಗಿದ್ದಲ್ಲ ಅಮೌಂಟ್ ಅದೇ ಇಶ್ಯೂ ಆಗಿತ್ತಾನೆ ಅದು? ಒಂದ್ ನಿಮಿಷ, ಯಾವ್ದು ನಮ್ಗೆ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಇಲ್ಲ, ಓಕೆನಾ? ಅವ್ರು ನೀವು ಮಾತಾಡಿ ಕೊಟ್ಟದ್ದು ನಮ್ಗೆ ಇದುವರೆಗೂ ಬಜೆಟ್ ಕ್ಲಿಯರ್ ಇಲ್ಲ. ಮತ್ತೆ ನಂಗೆ ಗೊತ್ತಿಲ್ಲ, ಮೊನ್ನೆ ಯಾರೋ ಇನ್ಸ್ಟಾಗ್ರಾಮಿಗೆ ಹಾಕಿರ್, ನಂಗೂ ವಿಷಯ ಗೊತ್ತಿಲ್ಲ. ನಂಗೆ ಒಂದಿನ ಆದ್ಮೇಲೆ ನಂಗೆ ಕಾಲ್ ಬಂದಿತ್ತು. ಇದು ಓಕೆ, ಸೇಮ್ ಅದೇ ಟಾಪಿಕ್. ನೀವು ನೋಡಿದ್ರಲ್ಲ ಇವ್ರ ಕೋಆರ್ಡಿನೇಟರ್ ಹೇಗೆ ಮಾತಾಡ್ತಾ ಇದ್ದಾರೆ ಅಂದರೆ, ನಾನು ಎಂತಕ್ಕೆ ಈಗ ಒಂದು ನಮ್ಮಮ್ಮ ಮಾತಾಡಿದ್ದು ಇದು ವಾಯ್ಸ್ ಲೀಕ್ ಆಗಿದೆ ಗೊತ್ತಾ, ಅದನ್ನು ನೀನು ಎಂತಕ್ಕೆ ಕೊಟ್ಟು ನಿಮ್ಮಲ್ಲೇ ಅದನ್ನು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕಿತ್ತಲ್ವಾ, ಅಲ್ಲಿ ತನಕ ಎಂತಕ್ಕೆ ತೊಗೊಂಡೋದಿ ಅಂತಲೂ ನಂಗೆ ಕೇಳಿದ್ದುಂಟು. ಇನ್ನೊಂದು ಪ್ಲೇ ಮಾಡ್ತಾನೆ ರೀ, ಒಂದು ನಿಮಿಷ. ಆ ರೆಕಾರ್ಡ್ ನ ಸುಮ್ಮನೆ ಎಲ್ಲರಿಗೂ ಕಳಿಸ್ಬಿಡುದಾ ಮಾತಾಡಿದ್ದು? ಒಂದ್ ನಿಮಿಷ, ಅದ್ ನನ್ನ ಇಷ್ಟ ಆಯ್ತಾ? ನಾ ಹೇಳ್ತೀನಿ, ನೀವು ಕೋಆರ್ಡಿನೇಟರ್ ಆಗಿ ಕಣಿ, ನೀವು ಫಸ್ಟ್ ಪ್ಯಾಕೇಜ್ ಮಾತಾಡದೆ ಇದುವರೆಗೂ ನಮಗೂ ಆಯ್ತಪ್ಪ ಓಕೆ. ಕೋಆರ್ಡಿನೇಷನ್ ಚಾರ್ಜ್ ನೀನ್ ಕೊಟ್ಟಿ, ಅದು ಈಗ ಹೇಳಿದ ಕೋಆರ್ಡಿನೇಷನ್ ಚಾರ್ಜ್ ನೀವು ಪೇಮೆಂಟ್ ಕ್ಲಿಯರ್ ಮಾಡಿದೆ. ಯಾವನಪ್ಪ ಕೋಆರ್ಡಿನೇಟರ್ ಚಾರ್ಜ್ ಕೋಆರ್ಡಿನೇಟರ್? ಒಂದ್ ನಿಮಿಷ, ಕೋಆರ್ಡಿನೇಟರ್ ಆದವ್ರು ಅವ್ರ ಜವಾಬ್ದಾರಿನ ತಗೊಳಕಿದಿತ್ತು. ಕೋಆರ್ಡಿನೇಟರ್ ಆದ ಇವಾಗ ಕೇಳಿಸ್ಕೊಂಡ್ರಲ್ಲ, ಕೋಆರ್ಡಿನೇಟರ್ಗೆ ಎಂಥ ಟೆನ್ಷನ್ ಅಂದರೆ, ನಾನು ಕೋಆರ್ಡಿನೇಟರ್ ಚಾರ್ಜ್ ಕೊಡಲಿಲ್ಲ ಅಂತ ಹೇಳಿಕ್ಕಾಗೋದಿಲ್ಲ. ನಾನು ಎಷ್ಟು 2.5 ಕೊಟ್ಟಿದ್ದೇನೆ ನಾನು. ಅವ್ರು ಯಾವಾಗ 2.5 ಕೇಳ್ತಾರೆ ಅಂದರೆ, ನಂಗೆ ಸ್ಟಾರ್ಟಿಂಗ್ ಒಂದು 5000 ಬರ್ತದೆ, ಬಂದಿರೋದೇ 5000, ಅದರಲ್ಲಿ 2.5 ಅಂದರೆ ನೀವೇ ಥಿಂಕ್ ಮಾಡಿ, ಅರ್ಧಕ್ಕರ್ಧ ದುಡ್ಡು. ಮತ್ತುಳಿದ ದುಡ್ಡು ಬರ್ತದೋ ಇಲ್ವಂತ ಗ್ಯಾರಂಟಿ ಇಲ್ಲ.
ಇವಾಗ ಅಗೈನ್ ಇವಾಗ ಕಂಪ್ಲೇಂಟ್ ರೈಸ್ ಆಗ್ತಾ ಉಂಟು. ಅವರು ನನಗೆ ರಿಸ್ಕ್ ಆಗ್ತಾ ಉಂಟು, ನನಗೆ ಪೇಮೆಂಟ್ ಬಂದಿದಾ ಇಲ್ವಾ ಕೇಳ್ತಾ ಇಲ್ಲ. ಅವ್ರಿಗೆ ಅವ್ರ ಕೋಆರ್ಡಿನೇಟರ್ ಚಾರ್ಜೇ ಮೇಯ್ನ್, ಅವ್ರಿಗೆ ಎಂತ ಮಾಡಲಿಕ್ಕಿಲ್ಲ. ಅವ್ರು ಹೇಳ್ತಾ ಇರೋದು ಇನ್ನೊಂದು, ನೀನು ಈ ವಾಯ್ಸ್ ರೆಕಾರ್ಡ್ನ ಎಂತಕ್ಕೆ ಲೀಕ್ ಮಾಡಿದಿ, ನಿಮ್ಮಲ್ಲೇ ಕ್ಲಿಯರ್ ಮಾಡ್ಕೋಬೋದಿತ್ತಲ್ವಾ ಇದನ್ನು, ಅಲ್ಲಿ ತನಕ ಎಂತಕ್ಕೆ ಹೋದಿ ಅಂತ ಹೇಳಿ ಇವ್ರು ನನ್ನನ್ನು ಇದು ಮಾಡ್ತಾ ಇರೋದು. 1 ಸೆಕೆಂಡ್ ಅಗೇನ್ ಪ್ಲೇ ಮಾಡ್ತೇನೆ ನೋಡಿ. ನಾನು ಅದು ಕಟ್ ಮಾಡಿ ಕೇಳಿಸ್ತದೆ ಅಂತಕ್ಕಂದ್ರೆ ಸುಮ್ಮನೆ ಜಗಳ ಮಾಡ್ಕೊಂಡು ಟಾಪಿಕ್ ಬೇಡ ಅಂತೇಳಿ ಮೇನ್ ಯಾವ ಟಾಪಿಕ್ ಉಂಟು ಅದು ಮಾತ್ರ ತೆಗಿತಾ ಇದ್ದಾನೆ ಆಯ್ತಾ ನಾವು. ನಂಗೆ ಗೊತ್ತು, ನಂಗೆ ಗೊತ್ತಿರುತ್ತೆ. ಎಲ್ಲರಿಗೂ ಒಳ್ಳೆ ಮಕ್ಕಳನ್ನ ಹಿಂಗ್ ಕಳ್ಸಿದ್ರಿ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಳಕ್ ಓಕೆ, ಇಷ್ಟು ಪೇಮೆಂಟ್ ತಗೊಳಕ್ ಅದೆಲ್ಲ ನಿಮ್ಗೆ ಗೊತ್ತಿರ್ಕು. ಸುಮ್ನೆ ಕಳ್ಸಿ ಇದುವರೆಗೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ನೀವು ಆರಾಮಾಗಿದ್ರಿ, ಮತ್ತೆ ಏನ್ರ ಕೋಆರ್ಡಿನೇಟರ್ ಚಾರ್ಜ್ ಕೊಡ್ಲಂತ್ರಿ. ಪೇಮೆಂಟ್ ಕ್ಲಿಯರ್ ಆಯ್ತು, ಯಾವ ನನ್ ಮಗ ಚಾರ್ಜ್ ಆಗಂತ ಅಂದ್ರೆ ಒಂದ್ 4 ಜನ ಕೇಳಿ, ಸರ್ ಮಳೆಯಿಂದ ಶೂಟ್ ಕ್ಯಾನ್ಸಲ್ ಆಗಿ ಅಲ್ಲಿ ನಾವು ರೂಮ್ ಹಾಡಿದಲ್ಲ ಪೇಮೆಂಟ್ ಕೊಡ್ತಾರ ಕೇಳಿ. ಒಂದ್ 4 ಜನ ಆರ್ಟಿಸ್ಟ್ ಹತ್ರ ಯಾರು ನಾನೀಗ ಇದು ನಾನು ಹೇಳ್ತೇನೆ. ಅದ್ರದ್ದೆಲ್ಲ ಇಟ್ಟಿದ್ರಲ್ಲ ನೀವು. ನೀವು ಒಂದ್ ನಿಮಿಷ, ನಾನ್ ಮಳೆಯಲ್ಲಿ ನೆಂದದ್ದು ಬಿಸಿಲಂಗ್ ನೆಂದದ್ದು ಅದೆಲ್ಲ ಚಾರ್ಜ್ ಹಿಡಿಕ, ಅದನ್ನ ಹಿಡಿತೆ ನಾನು ಹೇಳಿಕ. ಇವಾಗ ಎಂತ ಹೇಳ್ತಾ ಇದ್ದಾನಂದ್ರೆ, ನಾನು ಇದುವರೆಗೂ ಎಲ್ಲಿ ಸಹ ಯಾರ ಹತ್ರನು ನಾನು ಮಳೆಯಲ್ಲಿ ನೆಂದದ್ದು ಬಿಸಿಲಲ್ಲಿ ನಿಂತದ್ದು ನನಗೆ ಚಾರ್ಜ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಮಾತಾಡಿದ್ದು ಆವತ್ತು ಎಂತ ಅಂದ್ರೆ 30,000 ಮಾತಾಡಿದ್ದಾರೆ, 30,000 ಕೊಡ್ಲಿಕ್ಕೆ ರೆಡಿ ಇಲ್ಲ ಇವರು. ಅವಾಗ ಎಂತ ಹೇಳ್ತೇನೆ ಅಪ್ಪ ಅಂದ್ರೆ, ನಾನು ಸರ್ ನಾವಿಷ್ಟು ಕಷ್ಟಪಟ್ಟು ಮಳೆಯಲ್ಲಿ ಬಿಸಿಲಲ್ಲಿ ನಿಂತು ಕೆಲಸ ಮಾಡಿದ್ದೇವೆ, ನಾವು ದುಡ್ದದ್ದು ನಮ್ಗೆ ಕೊಡ್ಲಿಕ್ಕೆ ಎಂತ ಸರ್ ಅಂತ ಕೇಳಿದ್ದೇನೆ. ಅದನ್ನ ಇಲ್ಲಿ ಬಂದು ನ್ಯೂಸ್ ಚಾನಲ್ ಮುಂದೆ ಉಲ್ಟಾನೇ ಪೋಟ್ರೆ ಮಾಡ್ತಿದ್ದಾರೆ. ನೀವು ಈಗ ಕಾಲ್ ರೆಕಾರ್ಡಲ್ಲಿ ಕೇಳಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ನೀವು ಮಳೆಯಲ್ಲಿ ನೆನೆದಕ್ಕೆ ಬಿಸಿಲಲ್ಲಿ ನೆನೆದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಕೊಡ್ತಾರ. ನಾನು ಹೇಳಿದೆ ಅದಕ್ಕೆ ಕೇಳ್ಬೇಕಾ ನೀವು ಕೇಳ್ಬೇಕಾ ಅಂದ್ರೆ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದ್ದಕ್ಕೆ ನಾನು ಕೇಳ್ಬೇಕಾ, ಇವಾಗ ಕೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಹಾಕಿನೇ ಕೇಳ್ತೇನೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಅಂದ್ರೆ ಯಾವ ತರ ಅಂದ್ರೆ, ನಾನು ಇದುವರೆಗೂ ಕೇಳಲಿಲ್ಲ ಅವ್ರ ಹತ್ರ. ಅವ್ರು ಈ ತರ ಪೋಟ್ರೆ ಮಾಡ್ತಾ ಇರೋದಕ್ಕೆ ಅವ್ರು ಅದಕ್ಕಾದ್ರೂ ನಾನು ಹಾಕ್ಬೇಕಾ ಅಂತ ನಾನು ಅವ್ರ ಹತ್ರ ಕೇಳ್ತಾ ಇದ್ದೇನೆ. ಬಿಸಿಲಲ್ಲಿ ಮಳೆಯಲ್ಲಿ ನೆಂದದ್ದಕ್ಕೆ ಕಷ್ಟಪಟ್ಟಿದ್ದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಹಾಕ್ಬೇಕಾ ಅಂತ ಕೇಳಿದ್ದಿಲ್ಲ. ಇನ್ನೊಂದಿರಿ 1 ನಿಮಿಷ. ಈ ಕೋಆರ್ಡಿನೇಟರ್ಸ್ಗೆ ನಾನು ಎಲ್ಲ ಕೋಆರ್ಡಿನೇಟರ್ಸು ನಾನು ಹೇಳೋದಿಲ್ಲ. ನಾನು ಕೋಆರ್ಡಿನೇಟರ್ ಥ್ರೂ ಮಾಡಿರೋದು ಇದೊಂದೇ ಪ್ರಾಜೆಕ್ಟ್, ಬೇರೆ ಯಾವ ಪ್ರಾಜೆಕ್ಟು ನಾನು ಕೋಆರ್ಡಿನೇಟರ್ ಥ್ರೂ ಮಾಡಲಿಲ್ಲ. ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಲಿಕ್ಕಾಗೋದಿಲ್ಲ, ತಪ್ಪದು. ಬಟ್ ನಂಗೆ ಇಷ್ಟು ಚೀಟ್ ಆಗಿದ್ದು ನಾನು ಬೇರೆ ಯಾವ ಮೂವಿಲೂ ಇಲ್ಲ, ನಿಜವಾಗ್ಲೂ ಇಲ್ಲ ನನಗೆ. ಅವ್ರು ಹೇಳ್ತಾರೆ ಹೊಸೊಬ್ಬರು ಕರ್ಸ್ಕೊಂಡಿದ್ದೇವೆ ಮತ್ತು ಇದು ಕಾಲ್ ರೆಕಾರ್ಡ್ ಸೀರಿಯಸ್ಲಿ ಇನ್ನೂ ತುಂಬ ಉಂಟು. ಮಾತಾಡ್ಲಿಕ್ಕೆ ಹೋದ್ರೆ ಇಷ್ಟೇ ಅಲ್ಲ ಕಾಲ್ ರೆಕಾರ್ಡ್ ಇನ್ನೂ ಸಹ ಉಂಟು. ಅದು ಎಂತ ಹೇಳ್ತಾರೆ, ನನಗೆ ಆ ಟೈಮ್ ಬರಲಿ ಅಂತಕ್ಕಂದ್ರೆ ನಾನು ಮೀಡಿಯಾದ ಮುಂದೆ ಕುತ್ಕೊಂಡು ಹೇಳ್ತೇನೆ. ಇಲ್ಲಿ ಸಹ ಪ್ಲೇ ಮಾಡ್ಬೋದು, ಇಫ್ ಪಾಸಿಬಲ್ ನಾನು ವೀಡಿಯೋದಲ್ಲಿ ಎಡಿಟ್ ಮಾಡ್ಕೊಂಡು ಪ್ಲೇ ಮಾಡ್ತೇನೆ. ಎಂತಕ್ಕಂದರೆ ಇವಾಗ ಪ್ರೂಫ್ ಇಲ್ಲದೆ ಯಾರೂ ನಂಬಲ್ಲ, ಪ್ರೂಫ್ ಇಟ್ಟೇ ಮಾತಾಡ್ತೇನೆ ನಾನು. ಇನ್ನೊಂದು ನೋಡಿ, ನನ್ನ ವರ್ಕ್ ಡೇಸ್ ಹೇಗಿತ್ತು ಅಂದರೆ, ಕೊತ್ತಲ್ವಾಡಿದ್ದು ಇದು ಫಸ್ಟ್ ಸ್ಕೆಡ್ಯೂಲ್. ಓಕೆನಾ, ನನ್ನ ಹತ್ರ ಪ್ರತಿಯೊಂದು ಲೀಸ್ಟ್ ಉಂಟು. ಎಲ್ಲೋಯ್ತು? ಓಕೆನಾ, ಇದು ನೆಕ್ಸ್ಟ್ ಆ ಸ್ಕೆಡ್ಯೂಲ್ ಎಂಡ್ ಆಗಿದ್ದು. ಇದು ಫುಲ್ ಇದು ಸ್ಕೆಡ್ಯೂಲ್. ನಿಮ್ಗೆ ಇದು ಉಲ್ಟಾ ಕಾಣಿಸ್ತಾ ಉಂಟಲ್ಲ, ಓಕೆ. ಅವ್ರು ಹೇಳ್ತಾರಂತೆ ಅಲ್ಲಿ ಮೀಡಿಯಾದ ಎದುರು ಕೂತ್ಕೊಂಡು, ಡಬಲ್ ಸ್ಕೆಡ್ಯೂಲ್ಗೂ ಪೇಮೆಂಟ್ ಕೇಳಿದ್ದಾರೆ. ಯಾವ ಆರ್ಟಿಸ್ಟು ಡಬಲ್ ಸ್ಕೆಡ್ಯೂಲ್ಗೆ ಪೇಮೆಂಟ್ ಕೇಳಿದಾರಂತೆ. ಆವಾಗಲೂ ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ. ಎಂತಕ್ಕಂದರೆ ಅವ್ರು ಹೇಗೆ ಹೇಳ್ತಾರೆ ಅಂದರೆ, 30,000 ಕೊಟ್ಟಿರೋದು ಅದು ಕಡಿಮೆ ಪೇಮೆಂಟ್, ಅದರಲ್ಲಿ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಅಂದರೆ ಬೇಜಾರು ಆಗ್ತದ ಇಲ್ವಾ? ಯಾರೇ ಆಗಲಿ ಬೇಜಾರು ಆಗೇ ಆಗ್ತದೆ. ಅದು ಇವಾಗ ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳ್ಬೋದು, ಬಟ್ ಸೀರಿಯಸ್ಲಿ ನಾವು ಅಷ್ಟೊಂದು ನಂಬ್ಕೊಂಡು ಇಲ್ಲಿಂದ ಅಲ್ಲಿಗೆ, ನನ್ನ ಊರು ಉಡುಪಿ, ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ವರ್ಕ್ ಮಾಡಿದ್ದೇನೆ, ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ದೇವೆ ಅಂದರೆ ಖಂಡಿತ ಅವ್ರು 10 ರೂಪಾಯಿನೇ ಕೊಡಲಿ, ಅದು 30,000 ಸಾಯಲಿ, ಅವ್ರು 10 ರೂಪಾಯಿನೇ ಮಾತಾಡಿರಲಿ, ಬಟ್ ಆ 10 ರೂಪಾಯಿ ನಿಯತ್ತಾಗಿ ಕೊಟ್ಟಿರಬೇಕಿತ್ತು ಅಲ್ವಾ? ನಾನು ಅವಾಗ ಮಾತಾಡ್ತಿದ್ನ? ಖಂಡಿತ ಇಲ್ಲ. ನಾನು ಮಾತಾಡಿರೋದು ಇಷ್ಟಕ್ಕೆ, ಅವ್ರು ನಂಗೆ ಮಾತಾಡಿರೋ ಅಮೌಂಟ್ ಕೊಡಲಿಲ್ಲ ಅಲ್ವಾ? ಅದಕ್ಕೆ ನಾನು ಮಾತಾಡಿದೆ. ಹೌದು, ನಮಗೆ ಡಬಲ್ ಸ್ಕೆಡ್ಯೂಲು ಮಾಡಿಸ್ಕೊಂಡಿದ್ದೀರಿ, ಅದ್ರದ್ದು ನೀವು ಅದೆಲ್ಲ ನೋಡ್ಕೋಬೇಕು. ಅಂದರೆ ಡಬಲ್ ಸ್ಕೆಡ್ಯೂಲ್ ಮಾಡಿಸಿನೂ ಇವಾಗ ದುಡ್ಡು ಕೊಡೋದಿಲ್ಲ, ಆ ಬಿಸಿಲಲ್ಲಿ ಆ ಮಳೆಯಲ್ಲಿ. ಸರ್ ಹೇಗೆ ಸತ್ತಿದ್ದೇವೆ ಸರ್, ಪೀರಿಯಡ್ಸ್ ಪೇಯ್ನಲ್ಲಿ ನಾಯಿ ಥರ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದವಳು ಆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಬಂದು ಆ್ಯಕ್ಟಿಂಗ್ ಮಾಡಿದ್ದೇನೆ, ಅದಕ್ಕೂ ನೀವು ಕನಿಕರ ತೋರಿಸೋದಿಲ್ಲ ಅಲ್ಲ ಅಂತೇಳಿ ನಾನು ಮಾತಾಡಿದುಂಟು. ಅದನ್ನು ಇನ್ನೊಂದು ಥರ ಬಂದು ಪೋಟ್ರೆ ಮಾಡ್ತಿದ್ದಾರೆ. ಬಟ್ ನಾನು ಒಂದು ಹೇಳ್ತೇನೆ, ನಾನು ಮಾತಾಡಿದ್ದಕ್ಕೆ ಪ್ರೂಫ್ ಉಂಟು. ಮತ್ತು ಇನ್ನೊಂದು, ಇದು ಸೆಕೆಂಡ್ ಸ್ಕೆಡ್ಯೂಲ್. ಓಕೆನಾ, ಇದು ಸೆಕೆಂಡ್ ಸ್ಕೆಡ್ಯೂಲ್ 12 days.
ಇದು ಬಂದು ತೈಲೂರಲ್ಲಿ ನಡೀತದೆ. ತೈಲೂರು ಒನ್ ಡೇ ಹಾಗೆ ಮೈಸೂರು ತೊಗೊಂಡಿದ್ದಾರೆ ಅನಿಸ್ತದೆ, ನಂಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಅವ್ರು ಮಾತಾಡಿದ್ದು, ನನಗೆ ಮಾತಾಡ್ಕೊಟ್ಟಿದ್ದು ಸೆಕೆಂಡ್ ಸ್ಕೆಡ್ಯೂಲ್ಗೆ 1.5K. ಅದು ನನ್ನ ಹತ್ರ ಕಾಲ್ ರೆಕಾರ್ಡ್ ಉಂಟು. ನೀವೇ ಹೇಳಿ. ನಾನು ಆವಾಗಲೇ ಹೇಳ್ದಂಗೆ ಅದು 12 ಡೇಸಿಗೆ 1.5 ಅಂದರೆ ಸಾರಿ ಪರ್ ಡೇಗೆ 1.5 ಅಂದರೆ 12 ಡೇಸಿಗೆ ಎಷ್ಟಾಗ್ತದಪ್ಪ? 18K ಪ್ಲಸ್ 30,000 ಅಂದರೆ ಎಷ್ಟಾಗ್ತದಪ್ಪ? 48,000. ಅವ್ರು ಹೇಳಿದ್ದಾರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೇನೆ. ಎಲ್ಲಿ ಕ್ಲಿಯರ್ ಉಂಟು? 35,000 ಬಂದಿದೆ. ಉಳಿದದ್ದು ಅಮೌಂಟ್ ಎಲ್ಲಿ ಉಂಟು? ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ, ಯಶ್ ಅಮ್ಮನ ಹತ್ರ ಪೇಮೆಂಟ್ ಲಿಸ್ಟ್ ಇರ್ತದೆ ಗೊತ್ತಾ? ಯಶ್ ಸರ್ ಇದ್ದ ಅಮ್ಮನ ಕೈಲಿ ಒಂದು ಪೇಮೆಂಟ್ ಲಿಸ್ಟ್ ಇರ್ತದೆ, ಯಾವ್ಯಾವ ಆರ್ಟಿಸ್ಟಿಗೆ ಎಷ್ಟೆಷ್ಟು ಪೇಮೆಂಟ್ ಹೋಗಿದೆ ಅಂತೇಳಿ. ಅವ್ರ ಹತ್ರ ಆ ಲಿಸ್ಟ್ ತೆಕ್ಕೊಳ್ಳಿ, ನಮಗೆ ಬಂದ ಲಿಸ್ಟ್ ಚೆಕ್ ಮಾಡಿ, ಅವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ. ನನ್ನದು ಸುಳ್ಳು ಅಂತ ಬಂದರೆ ನಾನು ಎಲ್ಲಿ ಸಹ ಬರಲಿಕ್ಕೆ ರೆಡಿ ಇದ್ದೇನೆ. ಅಂತಕಂದರೆ ನಾನು ಯಶ್ ಸರ್ ಇದ್ದ ಅಮ್ಮನ ಹತ್ರ ಇಷ್ಟೇ ಕೇಳೋದು, ಅಮ್ಮ ನನಗೆ ನಿಮ್ಮಿಂದ ಯಾವ ದುಡ್ಡು ಸಹ ಬೇಡ. ನಾನು ಆವತ್ತೇ ಬಿಟ್ಟುಬಿಟ್ಟಿದ್ದೇನೆ, ಅದು ಸತ್ತೇ ಹೋಗಲಿ, ರಗಳೆ ಬೇಡ ಅವರದ್ದು ಅಂತ ಹೇಳಿ ಆವತ್ತೇ ಬಿಟ್ಟುಬಿಟ್ಟಿದ್ದೇನೆ. ನನಗೆ ನಿಮ್ಮಿಂದ 1 ರೂಪಾಯಿನೂ ಎಕ್ಸ್ಟ್ರಾ ಬೇಡ. ನಾನು ಇಷ್ಟು ದಿನ ಕೇಳಿದ್ದು ನಾನು ದುಡ್ದ ದುಡ್ಡು. ನಾನು ಇವಾಗಲೂ ಹೇಳ್ತಿದ್ದೇನೆ, ನನಗೆ ಅದು ದುಡ್ಡು ಬರದಿದ್ರೂ ಬೇಜಾರಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ನಿಮಗೆ ಮೋಸ ಆಗಿದೆ ಈ ಮೂವಿಯಿಂದ, ಅದು ತಿಳ್ಕೊಳ್ಳಿ ಫಸ್ಟ್. ನೀವೆಲ್ಲ ಆರ್ಟಿಸ್ಟನ್ನು ಸಪ್ರೇಟಾಗಿ ಕೂರಿಸಿ ಒಂದು ಪ್ರೈವೇಸಿ ಅಂತ ಕೊಡಿ ಅವ್ರಿಗೆ, ಅವ್ರ ಹತ್ರ ಮಾತನಾಡಿಸಿ. ಇಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ಅದನ್ನು ಇವರು ಉಲ್ಟಾ ಬ್ಲೇಮ್ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಅವ್ರು ಯಾರೋ ಹೇಳ್ತಾರೆ ನೋಡಿ, ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ. 26 ವರ್ಷ ಅಮ್ಮ ನನಗೆ, ಇನ್ನೂ ನನಗೆ ಎಂತ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಂಗೆ ಗೊತ್ತಿಲ್ಲ ಎಂತ ಹೇಳಲಿಕ್ಕಾಗ್ತದೆ. ಇದಕ್ಕೆ ಎಂತ ಹೇಳಲಿಕ್ಕಾಗೋದಿಲ್ಲ. ನಾನು ಇನ್ನೆಂತ ಮಾತಾಡ್ಲಿಕ್ಕಾಗ್ತದೆ? ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಉಂಟಪ್ಪ, ನನ್ನ ಹತ್ರ ಎಲ್ಲ ಕಾಲ್ ರೆಕಾರ್ಡ್ಸ್ ಉಂಟು. ನೀವು ಅಲ್ಲಿ ಮೀಡಿಯಾದ ಎದುರು ಹೋಗಿ ಸುಮ್ಮನೆ ಮಾತಾಡೋದಲ್ಲ. ತಪ್ಪು ಮಾಡಿದ್ದೀರಿ, ಒಪ್ಕೊಳ್ಳಿಲ್ಲ ಅಂದರೂ ಬೇಜಾರಿಲ್ಲ. ಬಟ್ ಇನ್ನೊಬ್ರ ಕ್ಯಾರೆಕ್ಟರ್ ಬಗ್ಗೆ, ಇನ್ನೊಬ್ರ ಬಗ್ಗೆ ಹೇಳ್ಬೇಡಿ.